ಮಹಿಳೆಯು ತನ್ನ ಮಗು ಮರಣ ಹೊಂದಿದ್ದ ಕಾರಣದಿಂದ ಬಹಳ ದುಃಖಿತಳಾಗಿರುತ್ತಾಳೆ. ಅವಳು ಮಗುವಿನ ದೇಹವನ್ನು ಸಂಸ್ಕಾರಕ್ಕಾಗಿ ಬಿಟ್ಟುಕೊಡದೆ ಅದನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕೆಂದು ಯೋಚಿಸುತ್ತಾಳೆ. ಅವಳು ಗೌತಮಿ ಬುದ್ಧರ ಬಳಿಗೆ ಹೋಗಿ ಮಗುವನ್ನು ಬದುಕಿಸಿಕೊಡಿ ಎಂದು ಕೇಳುತ್ತಾಳೆ. ಮುಂದೆ ಏನಾಗುತ್ತದೆ ಎಂದು ಈ ಪಾತ್ರದ ಮೂಲಕ ನೋಡೋಣ. ನನ್ನ ಮಗು ಸತ್ತು ಹೋಗಿದೆ, ನನ್ನ ಬಾಳಿನ ಬೆಳಕು ಆರಿ ಹೋಗಿದೆ, ನನ್ನ ಮಗುವನ್ನು ಬದುಕಿಸಿಕೊಳ್ಳಬೇಕು. ನಾನು ಕೇಳಿದ್ದೆ, ಬುದ್ಧರು ಮರಳಿ ಜೀವ ಕೊಡಬಹುದು, ಅವರನ್ನೇ ಕೇಳುತ್ತೇನೆ. ಬುದ್ಧರೇ, ನನ್ನ ಮಗು ಇರದೆ ನಾನು ಇರಲಾರೆ. ನೀವು ಸಿದ್ಧತೆಯು ಬದುಕನ್ನು ಗೆದ್ದು ನಿಂತ ನನ್ನ ಕಂದಮ್ಮನಿಗೆ ಮರಳಿ ಜೀವ ನೀಡುವಿರಾ? ತಾಯಿ ಗೌತಮಿ, ನಿನ್ನ ಮಗುವಿಗೆ ಜೀವ ತುಂಬಬಹುದು. ಅದಕ್ಕಾಗಿ ನೀನೊಂದು ಮದ್ದು ತರಬೇಕು. ತರುತ್ತೀಯ ತಾಯಿ? ಅದಕ್ಕಾಗಿ ನಾನೊಂದು ಮದ್ದು ತರಬೇಕೆ? ಅದು ಯಾವುದು ಮದ್ದು? ಬೇಗ ಹೇಳಿ ತಂದೆ. ಅಗತ್ಯವಾಗಿ ಸಾರ್ವೇತ ಮನೆಯಿಂದ ಒಂದು ಹಿಡಿ ಸಾಸಿವೆ ಕೊಂಡು ಬಾ. ಇದರಿಂದ ನಿನ್ನ ಮಗುವಿಗೆ ಜೀವ ತುಂಬಬಹುದು. ಈಗಲೇ ತರುತ್ತೇನೆ ಸ್ವಾಮಿ, ಈ ಕ್ಷಣದಲ್ಲೇ ತರುತ್ತೇನೆ. ಅಕ್ಕ, ಬೇಡವ್ವ, ಒಂದು ಹಿಡಿ ಸಾಸಿವೆ ಕೊಡಿ ಅಕ್ಕ. ಜಪ್ತಿಗಿರವ್ವ, ತಗೊಳಪ್ಪ. ಅಕ್ಕ, ನಿಮ್ಮ ಮನೆ ಸಾವಾಗಿಲ್ಲ ತಾನೆ? ಏನ್ ಕೇಳಬೇಕು? ಹೋದರ್ಸನೆ ನಮ್ಮ ಬಂದೆ ತಾಯಿ, ಬಾ. ನಾನು ಹೇಳಿದ ಮದ್ದು ಸಿಕ್ಕಿತೆ? ಎಲ್ಲೆಲ್ಲೂ ಅಲೆದರೂ ಸಾಸಿವೆ ಸಿಗಲೇ ಇಲ್ಲ ತಂದೆ. ಎಲ್ಲೆಲ್ಲಿ ಅಲೆದರ ಸಾಸಿವೆ ಸಿಕ್ಕಿಲ್ಲವೇ? ಬರೀ ಸಾಸಿವೆ ಇತ್ತು, ಆದರೆ ಸಾವೇ ಇಲ್ಲದ ಮನೆಯ ಸಾಸಿವೆ ಎಲ್ಲೆಲ್ಲೂ ಇರಲಿಲ್ಲ ತಂದೆ. ಎಲ್ಲೆಲ್ಲೂ ಇರಲಿಲ್ಲವಾ? ಇಲ್ಲ ತಂದೆ, ಎಲ್ಲಿ ಹೋದರೂ ಮೃತ್ಯುವಿನ ಕೂಟ. ಒಬ್ಬರು ತಂದೆಯನ್ನು ಕಳೆದುಕೊಂಡಿದ್ದಾರೆ, ಒಬ್ಬರು ತಾಯಿಯನ್ನು, ಒಬ್ಬರು ಮಕ್ಕಳನ್ನು, ಮತ್ತೊಬ್ಬರು ಬಂಧುಗಳನ್ನು ಕಳೆದುಕೊಂಡಿದ್ದಾರೆ. ಎಲ್ಲರ ಮನೆಯಲ್ಲೂ ಸಾವಿನ ದುಃಖ, ಎಲ್ಲೆಲ್ಲಿಯೂ ತೊಳಲಾಟ. ಜಾತಸ್ಯ ಕಾರಣಂ ಧ್ರುವಂ. ಹುಟ್ಟಿದವರೆಲ್ಲ ಸಾಕಿದೆ. ನಮ್ಮ ಬದುಕಿನ ಕೇವಲ ಭ್ರಮೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಂಬ ಮೋಹಗಳೆಲ್ಲ ಕೇವಲ ಕ್ಷಣಿಕ. ನಾವು ಎಲ್ಲರ ಹಾಗೆ ಒಂದಿನ ಸಾಕಿದೆಯೇಬೇಕು. ಇದರಿಂದ ಶೋಕಿಸ ಮಾಡುತ್ತಾಯಿ. ಮೋಹದಿಂದ ಮುಚ್ಚಿದ ನನ್ನ ಕಣ್ಣನ್ನು ತೆರೆಸಿದ್ದಿ. ನನ್ನ ಭ್ರಮೆಯೆಲ್ಲ ಹರಿದು ಹೋಯಿತು. ನನ್ನ ಮಗುವಿನ ಶವವನ್ನು ಸಂಸ್ಕಾರಕ್ಕಾಗಿ ಬಿಟ್ಟುಕೊಡುತ್ತೇನೆ. ಇದನ್ನೆಲ್ಲ ಮರೆತು ನಿನ್ನ ಜೀವನವನ್ನು ಸಾಗಿಸು. ಜ್ಞಾನಪತ್ತರಿಗೆ ಹೆಜ್ಜೆ ಇಡುತ್ತಾ ಹೋಗು, ನಿನಗೆ ಮಂಗಲವಾಗಿದೆ. ನೀವು ಹೇಳಿದ ಹಾಗೆ ಆಗಲಿ ದೇವ. ಈಗ ನಾನು ನೀವು ತೋರಿದ ದಾರಿಯಲ್ಲೇ ನಡೆಯುತ್ತೇನೆ. ಇವ್ರು ಕಾಣಿಸಲ್ಲ ಮೇಡಮ್, ಬಾಯ್ಸ್ ಕಾಣಿಸಲ್ಲ. ನಾನು ಕೇಳ್ಕೊತಿದ್ದೀನಿ.